ದೇವರು ಇದ್ದಾನೆ. ದೇವರು ಎಲ್ಲಿದ್ದಾನೆ? ದೇವರು ಇದ್ದಾನೆ. ಹೌದು. ನಾವು ಮಾಡ್ತಕ್ಕಂಥ ಕಾಯಕದಲ್ಲಿ ದೇವರಿದ್ದಾನೆ. ನಾವು ಆಡ್ತಕ್ಕಂಥ ಉಸಿರಾಟದಲ್ಲಿ ದೇವರಿದ್ದಾನೆ. ನಮ್ಮ ಕೈಯಿಂದ ಎಷ್ಟು ಇನ್ನೊಬ್ಬರಿಗೆ ನಾವು ಏನು ಒಳ್ಳೆಯದು ಮಾಡ್ತೀವಲ್ವ, ಅಲ್ಲಿ ದೇವರಿದ್ದಾನೆ. ದೇವರಿಲ್ಲದೆ ಈ ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿ ಸಾಲು ಅಲ್ಲಾಡಿಸ್ಲಿಕ್ಕೆ ಆಗುವುದಿಲ್ಲ. ದೇವರು ಎಲ್ಲಿದ್ದಾನೆ? ಶಿವ ನಿನ್ನಲ್ಲಿ ಅದಾನ, ನೀ ನೋಡಿಲ್ಲ, ಹುಡುಕಾಡಿದರೆ ಸಿಗುವುದಿಲ್ಲ. ಶಿವ ನಿನ್ನಲ್ಲಿ ಅದಾನ, ನೀ ನೋಡಿಲ್ಲ, ಹುಡುಕಾಡಿದರೆ ಸಿಗುವುದಿಲ್ಲ. ಒಬ್ಬ ಮನುಷ್ಯ ಅಲ್ಲಿ ದನ ಕಾಯ್ತಿರ್ತಾನೆ. ಅಲ್ಲಿಗೆ ದೇವರ ರೂಪದಲ್ಲಿ ಒಬ್ಬ ಶರಣ ಆ ದನ ಕಾಯವನ ಹತ್ರ ಬರ್ತಾನೆ. ಬಂದು ಆ ಶರಣರು ಆ ದನ ಕಾಯವನಿಗೆ ಹೇಳ್ತಾನೆ, ನೀನು ದೇವರಪ್ಪ ಅಂತೇಳಿ. ಆಗ ದನ ಕಾಯವನಿಗೆ ಶಾಕ್ ಆಗ್ತದೆ. ನಾನು ಹೇಗೆ ದೇವರಾಗಲಿಕ್ಕೆ ಸಾಧ್ಯ? ಯಪ್ಪ, ನೀವು ದೇವರು, ನೀವು ಶರಣರು ಅಂತ ಹೇಳ್ತಾನೆ. ಆವಾಗ ಆ ದೇವರ ರೂಪದಲ್ಲಿ ಬಂದ ಶರಣರು ಹೇಳ್ತಾರೆ, ಇಲ್ಲ, ನೀನು ಕೂಡ ದೇವರೇ. ಯಾಕಂತಂದ್ರೆ ಮೇಲೆ ದೇವರಿದ್ದಾನೆ, ಜನಗಳನ್ನು ಕಾಯ್ತಾ ಇದ್ದಾನೆ. ಮೇಲೆ ದೇವರಿದ್ದಾನೆ, ಜನಗಳನ್ನು ಕಾಯ್ತಾ ಇದ್ದಾನೆ. ನೀನು ಇಲ್ಲಿ ಏನ್ ಮಾಡ್ತಾ ಇದ್ದೆ ಅಂತಂದ್ರೆ ದನಗಳನ್ನು ಕಾಯ್ತಾ ಇದ್ದೀಯ. ಅರ್ಥ ಇಷ್ಟೇ, ಮೇಲೆ ದೇವರು ಜನ ಕಾಯ್ತಾ ಇದ್ದೇನೆ, ನೀನು ಇಲ್ಲಿ ದನ ಕಾಯ್ತಿದ್ದೆ. ಯಾರು ಕಾಯ್ತಾರಲ್ವಾ ಅವರೇ ದೇವರು. ಈಗ ದೇವರಿಗೆ ನಾವು ನೈವೇದ್ಯ ಅಂತ ತಗೊಂಡು ಹೋಗ್ತೇವೆ. ನಮ್ಮ ಮನೆಯಿಂದ ನೈವೇದ್ಯ ಅಂತಂದ್ರೆ ಒಂದು ಬಾಳೆಹಣ್ಣು. ಇವಾಗ ನಾವು ನಮ್ಮ ಮನೆಯಿಂದ ತಗೊಂಡು ಹೋಗ್ತಕ್ಕಂಥ ಬಾಳೆಹಣ್ಣು ದೇವರಿಗೆ ಅರ್ಪಿಸುವಕ್ಕಿಂತ ಮೊದಲು ಅದು ಬಾಳೆಹಣ್ಣಾಗಿರುತ್ತೆ. ಯಾವಾಗ ನಾವು ದೇವರಿಗೆ ಅರ್ಪಿಸಿ ಹೊರಗೆ ಏನು ಬರ್ತೀವಲ್ವ, ಅವಾಗ ಅದು ಪ್ರಸಾದ ಆಗತ್ತೆ. ಅಲ್ಲಿ ಹಣ್ಣೇನು ಬದಲಾಗಿಲ್ಲ, ಅಲ್ಲಿ ಹಣ್ಣು ಬದಲಾಗಲಿಲ್ಲ. ನಾವು ನೋಡ್ತಕ್ಕಂಥ ದೃಷ್ಟಿಕೋನ ಅದು ಬದಲಾಗಿದೆ. ನಮ್ಮ ಆತ್ಮಸಾಕ್ಷಿ ಇಷ್ಟೇ, ಅಲ್ಲಿ ದೇವರು ಇದ್ದಾನೆ ಅನ್ನೋ ವಿಚಾರದಿಂದ ಅದು ಪ್ರಸಾದ ಆಯಿತು. ಇಲ್ಲ ಅಂದ್ರೆ ಅದು ಪ್ರಸಾದ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ದೇವರು ಇದ್ದಾನೆ, ನಾವು ತಿಳ್ಕೊಳ್ಬೇಕಷ್ಟೇ.